ನಮಸ್ತೆ ಎಲ್ರಿಗೂ. ಇದು ಶಾರದಾ ಪಾಠಶಾಲಾ. ನಿನ್ನೆ KPSC ಅವರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆಗೆ ಎಕ್ಸಾಮನ್ನು ನಡೆಸಿರ್ತಾರೆ. ಫಸ್ಟ್ ಪೇಪರನ್ನು ನಾವು 26ನೇ ತಾರೀಕಿಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿನ್ನೆ ಪೇಪರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಸಂಭವನೀಯ ಕೀ ಉತ್ತರಗಳು ಆಗಿರ್ತವೆ. ದಯವಿಟ್ಟು ತಾವುಗಳು ಅಫಿಷಿಯಲ್ ಕೀ ಆನ್ಸರ್ ಬಂದಮೇಲೆ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ನಿಮ್ಮ ಸ್ಕೋರನ್ನು ಇದು ಮಾಡ್ಕೊಳ್ಳಿ. ಇವತ್ತು ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವಾಗಲೂ ನಮ್ಮ ಜೊತೆ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮೊದಲನೇ ಕ್ವಶನ್ ನೋಡಿ. ಕೆಳಗಿನ ಯಾವ ವಿಧಿಗಳು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಸ್ಥಾಪನೆಯನ್ನು ಕುರಿತು ತಿಳಿಸುತ್ತವೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಆಗುತ್ತೆ ನೋಡಿ. 338 ಮತ್ತು 338ನೇ ವಿಧಿ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಸ್ಥಾಪನೆಯನ್ನು ಕುರಿತು ಹೇಳುತ್ತೆ. ಇಲ್ಲಿ ಆಪ್ಷನ್ 2 ಸರಿಯಾಗಿ ಆಗಿರುತ್ತೆ. ಎರಡನೇದು ನೋಡಿ, ಇಲ್ಲಿ ಮ್ಯಾಚ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಂಬತ್ತೊಂದನೇ ತಿದ್ದುಪಡಿ ಇದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುತ್ತೆ. 89ನೇ ತಿದ್ದುಪಡಿ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಗೆ ಸಂಬಂಧಪಟ್ಟಿರುತ್ತೆ. 102ನೇ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಿರುತ್ತೆ. 77ನೇ ತಿದ್ದುಪಡಿ SC ಮತ್ತು ST ನೌಕರಿಗೆ ಉದ್ಯೋಗದಲ್ಲಿ ಬಡ್ತಿ ಕೊಡಲಿಕ್ಕೆ ಇದು ಸ್ಥಾಪನೆ ಆಗಿರುತ್ತೆ. ನೋಡಿ, ಆಪ್ಷನ್ 1 ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ಮ್ಯಾಚ್ ಮಾಡಲಿಕ್ಕೆ ಹೇಳಿದರೆ ನಾನು ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, SC ಮತ್ತು ST ಮತ್ತು ಹಿಂದುಳಿದ ವರ್ಗಗಳ ಕಾಯ್ದೆಗೆ 1992ಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಪ್ರಕರಣ ಸರಿಯಾಗಿದೆ ಅಂತ ಹೇಳಿದರೆ ಇಂದಿರಾ ಸಹಾಯನಿ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಸಿ ಕರೆಕ್ಟ್ ಇಲ್ಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ ಇಲ್ಲಿ ನೋಡಿ, ಮೈಸೂರು ಸಂಸ್ಥಾನದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಗಳು ಮೊದಲಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡುವಂತೆ ಹೋರಾಟ ಆರಂಭಿಸಿದರು. ಇದು ಕರೆಕ್ಟ್ ಇದೆ. ಬಸವಯ್ಯ ಚೆನ್ನಯ್ಯ, ಗುಲಾಂ ಅಹಮದ್ ಮತ್ತು KC ರೆಡ್ಡಿ ಹೋರಾಟದ ಮುಂಚೂಣಿಯಲ್ಲಿದ್ದರು. ಇದು ನಿಜ. ಹಿಂದುಳಿದ ವರ್ಗದವರ ಮೀಸಲಾತಿಗಾಗಿ ತಮಿಳುನಾಡಿನ ಜಸ್ಟಿಸ್ ಪಾರ್ಟಿ ಮಾದರಿಯಲ್ಲಿ ಪ್ರಜಾಮಿತ್ರ ಮಂಡಲ ಎಂಬ ಸಂಘಟನೆ ಹುಟ್ಟಿಕೊಂಡಿತ್ತು. ಇದು ನಿಜ ಇದೆ. ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜರು ಮತ್ತು ದಿವಾನ ಕಾಂತರಾಜರು ಮೀಸಲಾತಿಯನ್ನು ವಿರೋಧಿಸಿದರು. ಇಲ್ಲ, ಇವರು ವಿರೋಧಿಸಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಆ್ಯಕ್ಚುಲಿ ಇವರು. 4ನೇ ಆಪ್ಷನ್ ತಪ್ಪಾಗಿರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರತಿಪಾದನೆ ಎ ಮತ್ತು ಕಾರಣ ಎರಡೂ ಸರಿಯಾಗಿರುತ್ತೆ. 7ನೇ ನೋಡಿ, ಎಲ್ಲ ಹಂತದ ಸರ್ಕಾರಿ ಸೇವೆಗಳಲ್ಲಿ OBC ಅಭ್ಯರ್ಥಿಗಳಿಗೆ 27% ಮೀಸಲಾತಿಯನ್ನು ಯಾವ ಆಯೋಗ ಶಿಫಾರಸು ಮಾಡಿತು ಅಂದರೆ ಮಂಡಲ ಆಯೋಗ. ಕರ್ನಾಟಕ ರಾಜ್ಯದಲ್ಲಿ ಕೆನೆ ಪದರ ಮಾನದಂಡ ಎಷ್ಟಿದೆ ಅಂತ ಹೇಳಿದರೆ 2ನೇ ಆಪ್ಷನ್ನು 8 ಲಕ್ಷ ಇದೆ. 9ನೇದು ನೋಡಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇಲ್ಲಿ ನೋಡಿ, 95ರಲ್ಲಿ ಕಾಯ್ದೆ ಸ್ಥಾಪಿತ ಆಗಿದೆ, ಕರೆಕ್ಟು. ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 3 ವರ್ಷಗಳು, ಕರೆಕ್ಟ್ ಇದೆ. ಒಬ್ಬ ಅಧ್ಯಕ್ಷರು ಸೇರಿದಂತೆ 5 ಜನ ಸದಸ್ಯರಿರ್ತಾರೆ, ಕರೆಕ್ಟ್ ಇದೆ. ಕಾಂತರಾಜ್ ಆಯೋಗ ಮೊದಲಿಗೆ ಜಾತಿ ಗಣತಿ ಪಟ್ಟಿಯನ್ನು ತಯಾರಿಸಿದೆ, ಎಲ್ಲವೂ ಇಲ್ಲಿ ಕರೆಕ್ಟ್ ಇದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. 10ನೇದು ನೋಡಿ, ಇಲ್ಲಿ ಮ್ಯಾಚ್ ಮಾಡಲಿಕ್ಕೆ ಕೇಳಿದರೆ ಜನವರಿ 8, 2019 ಇಲ್ಲಿ ಅದು ಯಾವಾಗ ಏನಾಯಿತು, ಪಟ್ಟಿ 1 ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಜನವರಿ 8, 2019 ಇದು EWS ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು. ಜನವರಿ 9, 2019 ರಾಷ್ಟ್ರಪತಿಗಳಿಂದ ಈ EWS ಕಾಯ್ದೆಗೆ ಅಂಕಿತ ಹಾಕ್ತಾರೆ ಅವರು. ನೋಡಿ, ಇಲ್ಲಿ ಫಸ್ಟ್ನೇ ಆಪ್ಷನ್ಗೆ 4, ಎರಡನೇದಕ್ಕೆ 2. ನಮಗೆ ಫಸ್ಟ್ ಆನ್ಸರ್ 4 ಅಂತ ಗೊತ್ತಿದ್ರೆ ಸಾಕು, 4ನೇ ಆಪ್ಷನ್ ನಾವು ಎತ್ಕೋಬೋದು. 4ನೇ ಆಪ್ಷನ್ನು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಯಾವ ಪ್ರಕರಣದಲ್ಲಿ ಕೆನೆ ಪದರ ಕುರಿತು ಸರ್ವೋಚ್ಚ ನ್ಯಾಯಾಲಯವು ನಿರ್ದೇಶನ ನೀಡಿದೆ ಅಂತ ಹೇಳಿದರೆ ಇಂದಿರಾ ಸಹಾನಿ ಮತ್ತು ಭಾರತದ ಒಕ್ಕೂಟ ನೋಡಿ, ಆಪ್ಷನ್ 3 ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರತಿಪಾದನೆ 1 ಮತ್ತು 2 ಇಲ್ಲಿ ಕಾರಣ ಮತ್ತು ಪ್ರತಿಪಾದನೆ 2 ಸರಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ವಿದೇಶಗಳಲ್ಲಿ ಅಧ್ಯಯನ ಮಾಡುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನೀಡುವ ವೇತನ ಎಷ್ಟು ಅಂತ ಕೇಳಿದರೆ 20 ಲಕ್ಷ ರೂಪಾಯಿ ಕೊಡ್ತಾರೆ ಇವರು. ಓಕೆ. ಯುವಜನತೆಯಲ್ಲಿ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಸಕ್ರಿಯಗೊಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಯಾವುದು ಅಂತ ಹೇಳಿದರೆ ಮುಖ್ಯಮಂತ್ರಿ ಕೌಶಲ್ಯ ಯೋಜನೆ. ಯುವ ನಿಧಿ ಅಂತ ನೀವು ಕನ್ಫ್ಯೂಸ್ ಆಗ್ತೀರಾ ಅಂತಲೇ ಅವ್ರು ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಕೌಶಲ್ಯ ಯೋಜನೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ದೇವರಾಜ್ ಅರಸ್ ವಿದೇಶಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಭಾರತದ ಪ್ರಜೆ ಮತ್ತು ಕನ್ನಡದ ಕಾಯಂ ನಿವಾಸಿಯಾಗಿರಬೇಕು, ಕರೆಕ್ಟು. ಅಭ್ಯರ್ಥಿಯು ಮಾನ್ಯವಾದ ಪಾಸ್ಪೋರ್ಟ್ ಹೊಂದಿರಬೇಕು, ಹೌದು. ಸ್ನಾತಕೋತ್ತರ ಮತ್ತು ಸಂಶೋಧನೆ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ, ಕರೆಕ್ಟು. ಈ ಯೋಜನೆಯಡಿ 20 ಲಕ್ಷಗಳು ಪ್ರೈಸ್ ಮನಿ ನೀಡಲಾಗುತ್ತೆ. ನೋ ಕೊಡೋದಿಲ್ಲ ಅವರು. ABCs ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ 3. ಮಂಡಲ್ ಆಯೋಗ ಯಾವ ಜನಗಣತಿ ಆಧಾರದ ಮೇಲೆ ತನ್ನ ವರದಿಯನ್ನು ತಯಾರಿಸಿದೆ ಅಂತ ಹೇಳಿದ್ರೆ ಆಪ್ಷನ್ 2 ಆಗುತ್ತೆ ನೋಡಿ. ಇಲ್ಲಿ 1931 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, 17ನೇ ನೋಡಿ, ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಹಿಂದುಳಿದ ವರ್ಗದವರಿಗೆ 32% ಮೀಸಲಾತಿಯನ್ನು ಕೊಡೋದು ಅವರ ಒಂದು ಉದ್ದೇಶ ಆಗಿರುತ್ತೆ. ಬಿ ಮಾತ್ರ ಸರಿ. ಸಿದ್ದಿ ಜನಾಂಗವನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿದ ಸಮಿತಿ ಯಾವುದು? ನೋಡಿ, ಇಲ್ಲಿ 2 ಆಪ್ಷನ್ ಮೇಲೆ ನನ್ನ ಮಾಹಿತಿಯ ಪ್ರಕಾರ 2 ಆಪ್ಷನ್ ಮೇಲೆ ನನಗೆ ಡೌಟ್ ಇದೆ. ಒಂದು ಮಂಡಲ್ ಆಯೋಗ, ಇನ್ನೊಂದು ಹಾವನೂರ್ ಆಯೋಗ. ಈ 2ರಲ್ಲಿ ಒಂದಾಗಿರುತ್ತೆ. ಎಕ್ಸಾಕ್ಟಾಗಿ ಅಫಿಷಿಯಲ್ ಕೀ ಆನ್ಸರ್ ಬಂದಮೇಲೆ ನೋಡೋಣ. ಓಕೆ. 19ನೇ ನೋಡಿ, ಆದಿ ಜಾಂಬವತ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಭೂ ಒಡೆತನ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಮೊದಲೇ ಆಪ್ಷನ್ನು, ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ಸಾಲ ನೀಡುವುದು, ಕರೆಕ್ಟ್ ಆನ್ಸರು. ಈ ಯೋಜನೆ ಅಡಿಯಲ್ಲಿ ಮಂಜೂರಾಗುವ 20 ಲಕ್ಷಗಳು ಸಾಲದಲ್ಲಿ ರೂಪಾಯಿ 10 ಲಕ್ಷವನ್ನು ಸಹಾಯಧನವಾಗಿ ನೀಡಲಾಗುತ್ತದೆ, ಕರೆಕ್ಟು. ಸಾಲ ಮಂಜೂರಾತಿ ಪ್ರಮಾಣ ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ ಆಗಿರುತ್ತದೆ, ಹೌದು. ಈ ಯೋಜನೆಯನ್ನು ಎಲ್ಲ ವರ್ಗದ ಮಹಿಳೆಯರಿಗೆ ನೀಡಲಾಗುತ್ತದೆ, ಇದು ರಾಂಗ್. ಎಲ್ಲ ವರ್ಗದ ಮಹಿಳೆಯರಿಗೆ ನೀಡಲ್ಲ ಅವರು. ಓಕೆ. ಇಲ್ಲಿ ABC ಆಪ್ಷನ್ ಎಲ್ಲಿದೆ? 3ನೇ ಆಪ್ಷನ್ ಕರೆಕ್ಟ್ ನೋಡಿ. ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ನೋಂದಣಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಮೇಲಿನ ಎಲ್ಲವೂ ನೋಡಿ. SC ST OBC ಅಲ್ಪಸಂಖ್ಯಾತ ಎಲ್ರಿಗೂ ಒಂದು ನೋಂದಣಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. 21 ನೋಡಿ, ಸ್ವಾತಂತ್ರ್ಯ ನಂತರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಡಿಯಲ್ಲಿ ಜಾತಿ ಗಣತಿ ನಡೆಸಿದ ಮೊದಲ ಭಾರತದ ರಾಜ್ಯ ಯಾವುದಂದರೆ ನಮ್ಮ ಕರ್ನಾಟಕ ನೋಡಿ. 2015ರಲ್ಲಿ. ಓಕೆ, 2015ನಲ್ಲಿ ಮಾಡಿರ್ತಾರೆ. ಇತ್ತೀಚೆಗೆ 2024ರಲ್ಲಿ ಬಿಹಾರ್ ರಾಜ್ಯ ಮಾಡಿರುತ್ತೆ, ಕನ್ಫ್ಯೂಸ್ ಆಗಬಾರ್ದು. ಅಲ್ಲಿ ಫಸ್ಟು ಅಂತ ಕೇಳಿದ್ದಾರೆ, ಹಾಗಾಗಿ ಕರ್ನಾಟಕವನ್ನು ಆಯ್ಕೆ ಮಾಡ್ಕೋಬೇಕು ತಾವು. ನೆಕ್ಸ್ಟ್ ನೋಡಿ, 22 ಇಲ್ಲಿ ಮ್ಯಾಚ್ ಮಾಡಲಿಕ್ಕೆ ಹೇಳಿದ್ದಾರೆ. 1979 ಮಂಡಲ್ ಆಯೋಗ ಸ್ಥಾಪನೆ. 22 ಒಂದು ನಿಮಿಷ ನೋಡಿ, 1971 79 ಮಂಡಲ್ ಆಯೋಗ ಸ್ಥಾಪನೆ ಆಗುತ್ತೆ. 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಆಗುತ್ತೆ. 1993ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟಗಳ ಆಯೋಗಗಳ ಸ್ಥಾಪನೆ ಆಗುತ್ತೆ. 2004ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಸ್ಥಾಪನೆ ಆಗುತ್ತೆ. ಇಲ್ಲಿ ಫಸ್ಟ್ನೇ ಆಪ್ಷನ್ 2 ಬರಬೇಕು. ಮೊದಲನೇದು ನೋಡಿ ಆನ್ಸರ್. ದೇಶದ ಜನಸಂಖ್ಯೆಯಲ್ಲಿ 52% ಜನರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರೆಂದು ವರದಿ ನೀಡಿದ ಆಯೋಗ ಯಾವುದು ಅಂತ ಹೇಳಿದ್ರೆ ಮಂಡಲ್ ಆಯೋಗ. ಕೆನೆ ಪದರ ಕ್ರಿಮಿ ಲೇಯರ್ ಭಾರತದಲ್ಲಿ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಹೇಳಿದ್ರೆ ಸೆಪ್ಟೆಂಬರ್ 8, 1999 ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಓಕೆನಾ. ನೆಕ್ಸ್ಟು PM ದಕ್ಷ್ ಇದರ ಒಂದು ಸರಿಯಾದ ವಿಸ್ತರಣೆ ಕೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ದಕ್ಷ ಆರ್ ಕೌಶಲ್ ಸಂಪನ್ನ ಹಿತಗ್ರಾಹಿ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡಿ, 26ನೇದು 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. 27ನೇದು
ಇಲ್ಲಿ ಸಿ ಮತ್ತು ಡಿ ಸಿ ಮತ್ತು ಡಿ ಮಾತ್ರ ಇಲ್ಲಿ ತಪ್ಪಾಗ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎ ಕರೆಕ್ಟ್ ಇದೆ ಮತ್ತು ಇಲ್ಲಿ ಬಿ ಕೂಡ ಕರೆಕ್ಟ್ ಇದೆ. ಈ ಯೋಜನೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯ ಫಲಾನುಭವಿಯ ಕನಿಷ್ಠ 2 ಎಕರೆ ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ 1 ಎಕರೆ ಆಗಬೇಕಲ್ಲಿ. ಇಲ್ಲಿ ನೋಡಿ, ಉಳಿದ ಜಿಲ್ಲೆಗಳಲ್ಲಿ ರೈತರು ಕನಿಷ್ಠ 4 ಎಕರೆ ಜಮೀನನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ. ಇದು 2 ಆಗಬೇಕು, ಇದು 1 ಆಗಬೇಕು. ಅದಕ್ಕೆ ತಪ್ಪದು. ಸಿ ಮತ್ತು ಡಿ ಎರಡೂ ತಪ್ಪಿದೆ ಅಂತ ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. 28ನೇದು ನೋಡಿ, ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಲಿಕ್ಕೆ ಸ್ಥಾಪಿಸಲಾಯಿತು ಅಂಥೇಳಿ ಹೇಳಿಕೆಗಳು ಕೊಟ್ಟಿದ್ದಾರೆ. ಇದರ ಒಂದು ಉದ್ದೇಶಗಳು ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ 3 ಆಗಿರುತ್ತೆ ನೋಡಿ. ಇಲ್ಲಿ ಬಿ ಮಾತ್ರ ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಕಾರ್ಯಗಳನ್ನು ಕೆಳಗೆ ಕೊಟ್ಟಿರ್ತಾರೆ. ನಾವು ಅದರಲ್ಲಿ ತಪ್ಪಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನ ಉತ್ತೇಜಿಸೋದು ತಪ್ಪು. ಉದ್ಯೋಗಕ್ಕೆ ಉತ್ತೇಜನ ನೀಡುವುದು ತಪ್ಪು. ಶಾಲಾ ಮತ್ತು ಕಾಲೇಜು ಶಿಕ್ಷಣವನ್ನು ಪಡೀಲಿಕ್ಕೆ ಹಿಂದುಳಿದ ವರ್ಗಗಳಿಗೆ ಸಾಲವನ್ನು ಕೊಡ್ತಾರೆ. ತಪ್ಪಿದು, ಕೊಡಲ್ಲ ಅವರು. ಇಲ್ಲಿ ನೋಡಿ, ಆಪ್ಷನ್ನು 3 ಆಗುತ್ತೆ. ಎ ಬಿ ಸಿ ತಪ್ಪಾಗುತ್ತೆ ಇಲ್ಲಿ. ಓಕೆ, 30ನೇದು ನೋಡಿ, ಅರಿವು ಶಿಕ್ಷಣ ಸಾಲ ಯೋಜನೆಯನ್ನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲಾಗಿದೆ. ಈ ಯೋಜನೆ ಬಗ್ಗೆ ಕೆಳಗಿನ ಯಾವುದು ನಿಜ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಇದನ್ನು ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ವಿಸ್ತರಿಸಿದೆ. ಕರೆಕ್ಟ್ ಇದೆ ಇದು. ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರ್ ಮತ್ತು ಇತರ 43 ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದನ್ನು ವಿಸ್ತರಿಸಿದೆ. ತಪ್ಪಿದು. ಇಲ್ಲಿ ಆ್ಯಕ್ಚುಲಿ 28 ಆಗಬೇಕಿದು, 43 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ನಿಗಮವು ವರ್ಷಕ್ಕೆ ಲಕ್ಷ ರೂಪಾಯಿ ಮೊತ್ತವನ್ನು ಬಿಡುಗಡೆ ಮಾಡುತ್ತದೆ. ಹೌದು, ಕರೆಕ್ಟ್ ಇದು. ಬಡ್ಡಿ ದರವು ವಾರ್ಷಿಕ 4% ಆಗಿದೆ. 4 ಅಲ್ಲ, ಇದು 2% ಆಗಬೇಕು. ಓಕೆ, ಆಪ್ಷನ್ 1 ಎ ಮತ್ತು ಸಿ ಮಾತ್ರ ಸರಿ. ನೆಕ್ಸ್ಟ್ ನೋಡಿ, ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕುರಿತಂತೆ ಈ ಕೆಳಗಿನ ಯಾವುದು ನಿಜ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕಂಪನಿ ಕಾಯ್ದೆ ಅಂತಂದ್ರೆ 1956, ಅಲ್ಲೇ ನೀವು ಅದನ್ನು ತೆಗೆದು ಹಾಕ್ಬೋದು. ಇದು ತಪ್ಪು. ನಿಗಮವು 2006ರಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ನಿಗಮ ಎಂದು ಮರುನಾಮಕರಣ ಅಲ್ಲ, 2005 ಅದು. ಓಕೆ, ಎರಡೂ ತಪ್ಪಿದೆ ಮೇಲಿನದು. 38ನೇದಕ್ಕೆ ಆನ್ಸರು ಯಾವುದು ನಿಜ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸಿ ಮತ್ತು ಡಿ ಅವೆರಡೂ ತಪ್ಪಾಗಿದೆ ಅಂದರೆ ಸಿ ಮತ್ತು ಡಿ ಇಲ್ಲಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಡಾಕ್ಟರ್ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಪ್ರಸ್ತುತ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಯೋಜನೆಯನ್ನು ಜಾರಿಗೆಗೊಳಿಸ್ತಾ ಇದೆ. ಇಲ್ಲಿ ನೋಡಿ, ಆಪ್ಷನ್ 2 ಇಲ್ಲಿ ತಪ್ಪಾಗಿರ್ತವೆ. ಎ ಮತ್ತು ಡಿ ಎರಡೂ ತಪ್ಪಾಗಿರ್ತವೆ. ನೆಕ್ಸ್ಟ್ ನೋಡಿ, 33ನೇದ್ದು, ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಪರಿಚಯಿಸಿದೆ. ಆ ಯೋಜನೆಗಳು ಯಾವುವು ಅಂತ ಕೆಳಗೆ ಕೊಟ್ಟಿದ್ದಾರೆ, ನಾವು ಆಯ್ಕೆ ಮಾಡಬೇಕು. ನೋಡಿ, ಇಲ್ಲಿ ಎ ಮತ್ತು ಬಿ ಮತ್ತು ಸಿ 3 ಕರೆಕ್ಟ್ ಆಗಿರುತ್ತೆ. ಇದು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬಡ್ಡಿ ರಹಿತ ಸಾಲ ಅದು ಕೊಡೋದಿಲ್ಲ, ಹಂಗಾಗಿ ಅದು ತಪ್ಪಾಗುತ್ತೆ. ಓಕೆನಾ. 34ನೇದು ನೋಡಿ, ಇಲ್ಲಿ 1ನೇದು ಕರೆಕ್ಟ್ ಆಗಿರುತ್ತೆ. ಎ ಬಿ ಸಿ ಮಾತ್ರ ಸರಿಯಾಗಿರ್ತವೆ. ನೆಕ್ಸ್ಟ್ ನೋಡಿ, 35ನೇದು, ಇಲ್ಲಿ ಬಿ ಮತ್ತು ಸಿ ಕರೆಕ್ಟ್ ಆಗಿರುತ್ತೆ. ಅಲ್ಲ, ಬಿ ಮತ್ತು ಸಿ ಇಲ್ಲಿ ತಪ್ಪಾಗಿರ್ತವೆ, ಹಾಗಾಗಿ ನಾವು 2ನೇ ಆಪ್ಷನ್ನ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ 2ನೇ ಆಪ್ಷನ್ನು ಸರಿಯಾಗಿರುತ್ತೆ. 36ಕ್ಕೆ 2ನೇದು. 37ಕ್ಕೆ 1ನೇ ಆಪ್ಷನ್ ಕರೆಕ್ಟ್ ನೋಡಿ. 38ಕ್ಕೆ 1ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 39ನೇದಕ್ಕೆ ಬಿ ಮತ್ತು ಸಿ ಎರಡೂ ತಪ್ಪಾಗಿರ್ತವೆ. ನೆಕ್ಸ್ಟ್ ನೋಡಿ, 40ನೇದಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 41 ನೋಡಿ, ಇಲ್ಲಿ ಸಿ ಮತ್ತು ಡಿ ಎರಡೂ ನಿಜ ಆಗಿರ್ತವೆ. ಎ ಮತ್ತು ಬಿ ತಪ್ಪಾಗಿರ್ತವೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, 42ನೇದು,
ಇಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ ಅವರು. ನಲವತ್ತೆರಡನೇದಕ್ಕೆ ನಮಗೆ ಎರಡನೇ ಆಪ್ಷನ್ ಇಲ್ಲಿ ಸರಿಯಾಗಿರುತ್ತೆ. ಬಿ ಮತ್ತು ಸಿ ಮಾತ್ರ ಸರಿಯಾಗಿರುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಅವರು ಪ್ರವಾಸಿ ಟ್ಯಾಕ್ಸಿ ಯೋಜನೆ ಅಂತ ಕೊಟ್ಟು ಇಲ್ಲಿ ನೋಡಿ, ಈ ಯೋಜನೆಯು ದ್ವಿಚಕ್ರ ವಾಹನ ಖರೀದಿಗೆ ಸಬ್ಸಿಡಿ ಸಾಲ. ಈಗ ಟ್ಯಾಕ್ಸಿ ಅಂದ್ರೇ ಏನದು 4 ಚಕ್ರ ವಾಹನ ಆಗಿರುತ್ತೆ. ದ್ವಿಚಕ್ರ ಅನ್ನೋದು ತಪ್ಪಾಗಿರುತ್ತೆ. ಸೊ ಆಪ್ಷನ್ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗಿರುತ್ತೆ. ಓಕೆ, 43ನೇ ಆಪ್ಷನ್ನು ಒಂದನೇದು, 44ನೇದಕ್ಕೆ 2 ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 2ನೇ ಆಪ್ಷನ್ನು ಇಲ್ಲಿ ನೋಡಿ, ಇವರು ಸ್ಪರ್ಧಾತ್ಮಕ ಪರೀಕ್ಷೆಯ ಪೂರ್ವ ಪರೀಕ್ಷೆ ಎಂದು ಕರೆಯಲ್ಪಡುವ ವಿಶೇಷ ತರಬೇತಿಯನ್ನು ಕೊಡ್ತಾರೆ. ಇವರು ಯಾವುದ್ಯಾವುದು ಕೊಡ್ತಾರೆ ಅನ್ನೋದೇ ಇಲ್ಲಿ ಕ್ವಶನ್ ಆಗಿರುತ್ತೆ. ಬ್ಯಾಂಕ್ ಎಕ್ಸಾಮ್ಸ್ಗಳಿಗೆ ಅವರು ತರಬೇತಿಯನ್ನು ಕೊಡ್ತಾರೆ. IASಗೆ ಕೊಡ್ತಾರೆ, KSಗೆ ಕೊಡ್ತಾರೆ, ಬಟ್ ನೆಟ್ಟಿಗೆ ಕೊಡೋದಿಲ್ಲ. ಹಾಗಾಗಿ ನಾವು ACD ಮಾತ್ರ ಆಯ್ಕೆ ಮಾಡ್ಕೋಬೇಕು. 45ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 46ನೇದಕ್ಕೆ ಇಲ್ಲಿ ಬಿ ಮಾತ್ರ ಸರಿಯಾಗಿರುತ್ತೆ. 47 ನೋಡಿ, ಇಲ್ಲಿ ಎ ಮತ್ತು ಡಿ ಮಾತ್ರ ಸರಿಯಾಗಿರುತ್ತೆ. ಆಪ್ಷನ್ 2 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 48ಕ್ಕೆ ಸಿ ಮಾತ್ರ ಕರೆಕ್ಟ್ ಆಗಿರುತ್ತೆ. 49 ನೋಡಿ, ಇಲ್ಲಿ ಮೇಲಿನ ಯಾವುದೂ ಸರಿಯಿಲ್ಲ. ಇವು 3 ರಾಂಗ್ ಇದ್ದಾವೆ. ಹಾಗಾಗಿ ಮೇಲಿನ ಯಾವುದೂ ಸರಿಯಿಲ್ಲ. ಆಪ್ಷನ್ 4 ಈಸ್ ರೈಟ್. 50ನೇದು ನೋಡಿ, ಇಲ್ಲಿ ಫಸ್ಟ್ನೇದೇ ತಪ್ಪಾಗಿರುತ್ತೆ. ಆ್ಯಕ್ಚುಲಿ 50% ಸೀಟ್ಗಳು ಶಿಕ್ಷಣ ಸಂಸ್ಥೆಯಿಂದ ಕೊಡ್ತಾರೆ. 50% ಸೀಟ್ಗಳು ಆ ಒಂದು ಜಿಲ್ಲೆಗಳಿಗೆ ಕೊಡ್ತಾರೆ ಅವರು. ಹಾಗಾಗಿ ಅದು ತಪ್ಪಾಗುತ್ತೆ. ನೆಕ್ಸ್ಟ್ ನೋಡಿ, 51ನೇದು, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಈ ಕೆಳಗಿನ ಸೌಲಭ್ಯಗಳನ್ನ ನೀಡಲಾಗುತ್ತದೆ ಅಂತ ಕೊಡ್ತಾ ಇದ್ದಾರೆ. ಆಪ್ಷನ್ ನೋಡಿ, ಪ್ರತಿ ವಿದ್ಯಾರ್ಥಿಗೆ ತಿಂಗಳಿಗೆ 1700 ರೂಪಾಯಿ ವೆಚ್ಚದಲ್ಲಿ 5 ತಿಂಗಳ ಅವಧಿಗೆ ಆಹಾರವನ್ನು ನೀಡಲಾಗುತ್ತದೆ. ಇದು ತಪ್ಪು. 1700 ರೂಪಾಯಿ ಅಲ್ಲ, 1850 ಕೊಡ್ತಾರೆ. ಅದು 10 ತಿಂಗಳ ಅವಧಿಗೆ ಆಗಿರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಎಲಿಮಿನೇಷನ್ ಮಾಡಿ. ನೆಕ್ಸ್ಟ್ ನೋಡಿ, ಉಚಿತ ವಸತಿ ಕೊಡ್ತಾರೆ. ಹಾಗೂ ವೃತ್ತಿಪರ ವಿದ್ಯಾರ್ಥಿಗಳಲ್ಲಿ ಗ್ರಂಥಾಲಯಕ್ಕೆ ಮೊದಲ ಬಾರಿಗೆ ರೂಪಾಯಿ 1.25 ಲಕ್ಷಗಳು, ನಂತರ ಪ್ರತಿ ವರ್ಷಕ್ಕೆ 30,000. ಇದು ಕರೆಕ್ಟು. ನೆಕ್ಸ್ಟ್ ನೋಡಿ, ಪ್ರತಿ ಹಾಸ್ಟೆಲ್ನಲ್ಲಿ ನೈಜ ದರದಲ್ಲಿ ವರ್ಷಕ್ಕೊಮ್ಮೆ ಕ್ರೀಡಾ ಸಲಕರಣೆಗಳು. ಹೌದು, ಕರೆಕ್ಟ್ ಇದೆ. 51ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಇದೆ. 52 ನೋಡಿ, ಇಲ್ಲಿ 2ನೇ ಆಪ್ಷನ್ ಕರೆಕ್ಟ್ ಇದೆ. 53 ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಅರ್ಹ ವಿದ್ಯಾರ್ಥಿಗಳು ಆಯ್ಕೆ ಮಾಡಲಿಕ್ಕೆ 2009ರಲ್ಲಿ ತಾಲೂಕು ಮಟ್ಟದ ಆಯ್ಕೆ ಸಮಿತಿಯನ್ನು ರಚಿಸಲಾಯಿತು. ತಪ್ಪಾಗಿರೋ ಒಂದು ಉತ್ತರವನ್ನು ಅವ್ರು ಕೇಳ್ತಾ ಇದ್ದಾರೆ. ಆ ಒಂದು ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು ಇಲ್ಲಿ ಕ್ವಶನ್ನು. ಶಿಕ್ಷಣ ಅಧಿಕಾರಿಗಳು ಖಂಡಿತವಾಗ್ಲೂ ಇರಲೇಬೇಕು. ಆಯಾ ತಾಲೂಕಿನ ತಹಶೀಲ್ದಾರರು ಇರ್ತಾರೆ. ಬಟ್ ಇಲ್ಲಿ ಆಯಾ ತಾಲೂಕಿನ ಸರ್ಕಾರಿ ಶಾಲೆಗಳ ಶಿಕ್ಷಕರು ಅಲ್ಲಿರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 54 ನೋಡಿ, ಇಲ್ಲಿ ಹೇಳಿಕೆ ಮತ್ತು ಕಾರಣಗಳು ಎರಡೂ ಸರಿಯಾಗಿರುತ್ತೆ. ಓಕೆ, 58 ನೋಡಿ, 55ಕ್ಕೆ 1ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಓಕೆ, 56 ನೋಡಿ, ಭಾರತದ ಸಂವಿಧಾನದ ಯಾವ ಅನುಚ್ಛೇದ ಅಡಿಯಲ್ಲಿ ಇತರ ಹಿಂದುಳಿದ ವರ್ಗವನ್ನು ಅಧಿಸೂಚಿಸಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಅನುಚ್ಛೇದ 15 ಮತ್ತು 16 ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, 57 ಯುವ ಸ್ಪಂದನ ಕಾರ್ಯಕ್ರಮ ಅಂತ ಅಂದರೆ ಏನು ಅಂತ ಕೇಳಿದರೆ, ಯುವಕರ ಮಾನಸಿಕ ಆರೋಗ್ಯ ಸಂವರ್ಧನೆಗೆ ಸಂಬಂಧಿಸಿದ ಒಂದು ಅನನ್ಯ ಕಾರ್ಯಕ್ರಮ ಇದು. ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. 58 ನೋಡಿ, ಇಲ್ಲಿ ಅವ್ರೇನು ಕೇಳ್ತಾ ಇದ್ದಾರೆ ಅಂದರೆ, ಯಾವ ಅನುಚ್ಛೇದವು ಅನುಸೂಚಿತ ಜಾತಿಗಳ, ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರೆ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂವರ್ಧನೆ ಕುರಿತದ್ದಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 3. 59ನೇದು ನೋಡಿ, ಆಪ್ಷನ್ 4 ಕರೆಕ್ಟ್ ಆನ್ಸರು. 59ನೇದಕ್ಕೆ ಆಪ್ಷನ್ 4 ಕರೆಕ್ಟ್ ಆಗಿರುತ್ತೆ. 60
ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ 3ನೇ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ, ಚೆನ್ನಪ್ಪ ರೆಡ್ಡಿ ಅವರು. ನೆಕ್ಸ್ಟ್ ನೋಡಿ, 61ಕ್ಕೆ ಇಲ್ಲಿ ಎ ಮತ್ತು ಬಿ ಎರಡೂ ಸರಿಯಾಗಿರುತ್ತೆ. 62 ನೋಡಿ, ಇಲ್ಲಿ ಎ ಮತ್ತು ಡಿ ಸರಿಯಾದ ಉತ್ತರ ಆಗಿರುತ್ತೆ. 63ನೇದು ಇಲ್ಲಿ ಎ ಮತ್ತು ಬಿ ಎರಡೂ ಸರಿಯಾಗಿರ್ತವೆ. 64 ನೋಡಿ, ಇಲ್ಲಿ ಬಿ ಮಾತ್ರ ಸರಿಯಾಗಿರುತ್ತೆ. ಎ ಬಿ ಎರಡೂ ಅಲ್ಲ, ಬಿ ಮಾತ್ರ ಸರಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ 65ನೇದು ಇಲ್ಲಿ ಎ ಮಾತ್ರ ಸರಿಯಾಗಿರುತ್ತೆ. ಅಲ್ಲಿ ಬಿ ಯಾಕೆ ತಪ್ಪು ಅಂದರೆ, ಪ್ರವರ್ಗ 1ಕ್ಕೆ ಗರಿಷ್ಠ ವಯೋಮಿತಿ 38 ವರ್ಷಗಳು ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ಅಂತ ಕೊಟ್ಟಿದ್ದಾರೆ. ಬಟ್ ಪ್ರವರ್ಗ 1ಕ್ಕೆ ಅದು 40 ಆಗುತ್ತೆ, ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅದು 38 ಆಗಬೇಕು. ಅವನು ರಿವರ್ಸ್ ಕೊಟ್ಟಿದ್ದಾನೆ, ಹಾಗಾಗಿ ಅದು ತಪ್ಪು. ಓಕೆ, 66 ನೋಡಿ, ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಓಕೆ, 67 ನೋಡಿ, 4ನೇದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಎ ಮತ್ತು 2 ತಪ್ಪಿರುತ್ತೆ, ಹಾಗಾಗಿ ನಾವು 4ನೇದನ್ನು ಆಯ್ಕೆ ಮಾಡಬೇಕು. EWS ಪ್ರಮಾಣ ಪತ್ರದ ಗರಿಷ್ಠ ಸಿಂಧುತ್ವ ಅವಧಿ ಕೇಳಿದರೆ ಇಲ್ಲಿ ಕರ್ನಾಟಕದಲ್ಲಿ 1 ವರ್ಷ. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ದೂರು ದಾಖಲಿಸುವುದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಇಲ್ಲಿ 69ನೇದಕ್ಕೆ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅಷ್ಟೆ. ಓಕೆ, 70ನೇದು ನೋಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1993 ಜಾರಿಯಾದ ನಂತರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು ಅಂತ ಇಲ್ಲಿ ಕೇಳಿದರೆ ನ್ಯಾಯಮೂರ್ತಿ RN ಪ್ರಸಾದ್ ಅವರು ಆಗಿರ್ತಾರೆ. 70ಕ್ಕೆ 2ನೇ ಆಪ್ಷನ್ ಕರೆಕ್ಟು. 71ಕ್ಕೆ 1ನೇ ಆಪ್ಷನ್ ನೋಡಿ. 72ನೇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 73 ಇಲ್ಲಿ ಪ್ರಕರಣ 11 ಮತ್ತು 10 ವರ್ಷಗಳು ಕರೆಕ್ಟ್ ಆಗಿರುತ್ತೆ. 74ನೇದು ನೋಡಿ, ಇಲ್ಲಿ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 75 ಇಲ್ಲಿ 3ನೇದು ತಪ್ಪಾಗಿರುತ್ತೆ. 76ನೇದು ನೋಡಿ, ಇಲ್ಲಿ 2ನೇ ಉತ್ತರ ಸರಿಯಾಗಿರುತ್ತೆ, ಬಿ ಮತ್ತು ಸಿ ತಪ್ಪಾಗಿರ್ತವೆ. ಓಕೆ, 77 ನೋಡಿ, ಎ ಬಿ ಸಿ ಮಾತ್ರ ಸರಿಯಾಗಿರ್ತವೆ. 78 ಮಂಡಲ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸಿ ಮತ್ತು ಡಿ ಎರಡೂ ತಪ್ಪಾಗಿರ್ತವೆ. ಓಕೆ, 79 ನೋಡಿ, ಇಲ್ಲಿ ಎ ಮಾತ್ರ ಸರಿಯಾಗಿರುತ್ತೆ. 80 ನೋಡಿ, ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ಓಕೆ, 81ನೇ ನೋಡಿ, ಜಯಪ್ರಕಾಶ್ ಹೆಗಡೆ ಅವರು ಕೆಳಗಿನ ಯಾವ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಅಧ್ಯಕ್ಷರಾಗಿರ್ತಾರೆ ಅವರು. ಓಕೆ, ಹಿಂದುಳಿದ ವರ್ಗದ ಯುವಜನರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಯಾವ ಮೊಬೈಲ್ ಆ್ಯಪನ್ನು ಪರಿಚಯಿಸಿದೆ ಅಂದರೆ PM ದಕ್ಷ ನೋಡಿ. ಅರಿವು ಸಾಲ ಯೋಜನೆಯನ್ನು ಯುವಜನರ ಉದ್ದೇಶಕ್ಕಾಗಿ ನೀಡಲಾಗುತ್ತದೆ, ಅದು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ. ಓಕೆ, ಅರಿವು ಯೋಜನೆಯಡಿ ಎಷ್ಟು ಸಾಲವನ್ನು ಕೊಡ್ತಾರೆ ಅಂತ ಹೇಳಿದ್ರೆ 5 ಲಕ್ಷ ಕೊಡ್ತಾರೆ. ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಹಿಂದುಳಿದ ವರ್ಗದವರಿಗೆ ಎಷ್ಟು ಸಾಲ ಸೌಲಭ್ಯ ಕೊಡ್ತಾರೆ ಅಂದರೆ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 2 ಲಕ್ಷ ಕೊಡ್ತಾರೆ. ಆಪ್ಷನ್ 1 ಕರೆಕ್ಟ್. 86ನೇದು ನೋಡಿ, ಇಲ್ಲಿ 86ಕ್ಕೆ ಮೇಲಿನ ಎಲ್ಲವೂ ಸರಿ ಆನ್ಸರ್ ಆಗಿರುತ್ತೆ. ಆಪ್ಷನ್ 4. ಓಕೆ, 87 ನೋಡಿ, ಇಲ್ಲಿ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 88 ನೋಡಿ, ಇಲ್ಲಿ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 89ನೇದು ನೋಡಿ, 89ನೇದಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 90 ನೋಡಿ, 90ಕ್ಕೆ ಎ ಬಿ ಸಿ ಸರಿಯಾಗಿರುತ್ತೆ. ಓಕೆ, 91
ಯುವ ನಿಧಿಗೆ ಯಾರು ಅರ್ಹರು ಅಂತ ಕೇಳ್ತಾ ಇದ್ದಾರೆ. ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ಓಕೆ, 92 ಇಲ್ಲಿ ಬಿ ಮತ್ತು ಸಿ ಮಾತ್ರ ಸರಿಯಾಗಿರುತ್ತೆ. ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. 93 ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ ನೋಡಿ, ಯುವ ನಿಧಿ. 94ನೇದು ನೋಡಿ, 4ನೇದು ಕರೆಕ್ಟ್ ಆಗಿರುತ್ತೆ. 95ನೇದು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಲಿಕ್ಕೆ ಹೇಳಿದರೆ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 96 ಇಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸುತ್ತೆ, ಹಾಗಾಗಿ 1ನೇದು ಕರೆಕ್ಟ್ ಆಗಿರುತ್ತೆ. 97ನೇದು ನೋಡಿ, ಇಲ್ಲಿ ಸಾರಥಿ ಯೋಜನೆ ಇಲ್ಲಿ ಸರಿಯಾಗಿ ಮ್ಯಾಚ್ ಆಗುತ್ತೆ, ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. 98ನೇದು ನೋಡಿ, ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ, ಹಾಗಾಗಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್. 99ನೇದು ನೋಡಿ, ಸಿ ಮತ್ತು ಡಿ ಎರಡೂ ಕರೆಕ್ಟ್ ಆಗಿರುತ್ತೆ. ಲಾಸ್ಟ್ ಕ್ವಶನ್ ನೋಡಿ, ಕಾಲೇಕರ್ ಆಯೋಗ ಸರಿಯಾದ ಉತ್ತರ ಆಗಿರುತ್ತೆ. ಇದು ಸಂಭವನೀಯ ಕೀ ಉತ್ತರಗಳು ಆಗಿದ್ವು. ನೆಕ್ಸ್ಟ್ ಬರುವಂಥ ಕೆ ಎದವರು ಹಲವಾರು ನೋಟಿಫಿಕೇಷನ್ಗಳನ್ನು ಹೊರಡಿಸ್ತಾರೆ. ಒಂದು ಸಾವಿರಾರು ಹುದ್ದೆಗಳಿಗೆ ಅವರು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಈ ಒಂದು ಒಳ ಮೀಸಲಾತಿ ಎಲ್ಲ ಕರೆಕ್ಟಾಗಿ ಆದರೆ ಅದಾದಮೇಲೆ ಅವರು ನೋಟಿಫಿಕೇಷನ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಒಂದು ಶಾರದಾ ಪಾಠಶಾಲೆಯಲ್ಲಿ ನಿಮಗೆ ಬೇಕಾದಂತಹ ಈ ಕಮ್ಯುನಿಕೇಷನ್ ಪೇಪರ್ ಇವಾಗ ಭಾಳ ಟ್ರೆಂಡಿಂಗ್ನಲ್ಲಿರುತ್ತೆ. ಇಂಗ್ಲೀಷ್ ಮತ್ತು ಕಂಪ್ಯೂಟರು ಮತ್ತು ಕನ್ನಡ ತರಗತಿಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೊತೆ ಯಾವಾಗಲೂ ಟಚ್ಚಲ್ಲಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.